ಜೈಲಲ್ಲೇ ಇದ್ದು 5 ಲಕ್ಷಕ್ಕೆ ರೌಡಿ ಶೀಟ್ ಬ್ಲಾಕ್ ಮೇಲ್ ಮಾಡಿರುವಂತಹ ಘಟನೆ ನಡೆದಿದ್ದು, ಯುವತಿಯ ನಗ್ನ ಫೋಟೋ ಕಳಿಸಿ ಹಣ ನೀಡುವಂತೆ ಬೆದರಿಕೆ ಹಾಕಲಾಗಿದೆ. ಜೈಲಲ್ಲೇ ಇದ್ದು 5 ಲಕ್ಷಕ್ಕೆ ರೌಡಿ ಶೀಟ್ ಬ್ಲಾಕ್ ಮೇಲ್ ಮಾಡಿರೋದು, ಯುವತಿಯ ನಗ್ನ ಫೋಟೋ ಕಳುಹಿಸಿ ಹಣ ನೀಡುವಂತೆ ಯುವತಿಯ ತಾಯಿಗೆ ಫೋಟೋ ಕಳುಹಿಸಿ ಬೆದರಿಕೆ ಹಾಕಿರೋದು ಮನೋಜ್ ಆ್ಯಂಡ್ ಗ್ಯಾಂಗ್. ಇನ್ನು ಮಗಳ ಫೋಟೋವನ್ನ ಅಳಿಯನಿಗೆ ಕಳಿಸೋದಾಗಿ ಆವಾಜ್ ಕೂಡ ಹಾಕಿದ್ದಾರೆ. ಮೊದಲು ಯುವತಿ ತಾಯಿಯಿಂದ 40,000 ರೂಪಾಯಿ ವಸೂಲಿ ಮಾಡಿದ್ರು. ಫೆಬ್ರವರಿ 9ರಂದು ಮನೋಜ್ ಸಹಚರ ಕಾರ್ತಿಕ್ನಿಂದ ಬೆದರಿಕೆ ಕಾಲ್ ಬಂದಿತ್ತು. 5 ಲಕ್ಷ ಕೊಡದೇ ಇದ್ರೆ ಅಳಿಯನಿಗೆ ಈ ಫೋಟೋವನ್ನ ಕಳಿಸ್ತೀವಿ ಅಂತ ಧಮಕಿ ಹಾಕಿದ್ದಾರೆ. ಇನ್ನು ಫೆಬ್ರವರಿ 12ರಂದು ಜೈಲಿಂದನೇ ಕರೆ ಮಾಡಿ ಮನೋಜ್ ಧಮಕಿ ಹಾಕಿದ್ದಾರೆ. ವಾಟ್ಸ್ಆಪ್ ಮೆಸೆಂಜರ್ ಕಾಲ್ ಮಾಡಿ ಮನು ಮತ್ತೆ ಕಾರ್ತಿಕ್ನಿಂದ ಬೆದರಿಕೆ ಹಾಕಲಾಗಿದೆ. ಹಣ ನೀಡದೇ ಇದ್ರೆ ಯುವತಿ ಫೋಟೋ ರಿವೀಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಇನ್ನು ಫೋಟೋವನ್ನ ಮಾರ್ಫ್ ಮಾಡಿ ಬೆದರಿಸ್ತಾ ಇದ್ದಾರೆ ಅಂತ ಪೊಲೀಸರಿಗೆ ದೂರನ್ನು ನೀಡಲಾಗಿದ್ದು, ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಗೆ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ಏನ್ ಪ್ರಕರಣ ಇದು? ಇದರಲ್ಲಿ ಯುವತಿಯ ಪಾತ್ರ ಏನಾದ್ರು ಇತ್ತಾ? ಸುಕನ್ಯಾ ಅಂದ್ರೆ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುವಕನ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನು ಅನ್ನುವಂತ ರೌಡಿ ಶೀಟರ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೇರ್ಕೊಂಡಿದ್ದ. ಪರಪ್ಪನ ಅಗ್ರಹಾರ ಜೈಲಿನಿಂದನೇ ವಾಟ್ಸ್ಆಪ್ ಹಾಗೇನೆ ಮೆಸೆಂಜರ್ ಮೂಲಕವಾಗಿ ಕರೆಯನ್ನ ಮಾಡಿ ಓರ್ವ ಮಹಿಳೆ ಏನಿದ್ದಾರೆ ಆ ಮಹಿಳೆಯ ತಾಯಿಯವರಿಗೆ ಫೋನ್ ಮಾಡಿ ಒಂದಿಷ್ಟು ಹಣವನ್ನ ನೀಡುವಂತೆ ಬೆದರಿಕೆ ಹಾಕಿರುವಂತಹದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಒಂದಿಷ್ಟು ನಗ್ನ ಫೋಟೋಗಳು ನಿಮ್ಮ ಮಗಳದು ಇದೆ, ಅದು ಹಣವನ್ನ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಅದನ್ನ ನಿಮ್ಮ ಅಳಿಯನಿಗೆ ಕಳಿಸಿ ಸಂಸಾರವನ್ನ ಹಾಳು ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲೂ ಕೂಡ ಬೆದರಿಕೆನ ಹಾಕಿದ. ಈ ಹಿಂದೆ ಕೂಡ ಮನು ತನ್ನ ಸಹಚರನ ಜೊತೆಗೆ ಸೇರ್ಕೊಂಡು ಇದೇ ರೀತಿಯಾಗಿ ಬೆದರಿಕೆ ಮಾಡಿ ಸುಮಾರು 40,000 ಹಣದಷ್ಟು ಹಣವನ್ನ ಆ ಮಹಿಳೆ ಇದ್ರೆ ಅವರ ತಾಯಿಯಿಂದ ಆತ ಪಡೆದುಕೊಂಡಿದ್ದ. ಈಗ ಮತ್ತೆ ಅದೇ ರೀತಿಯಾಗಿ ಸುಮಾರು 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಅದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಯಾವಾಗ ಆತನ ಕಾಟ ಹೆಚ್ಚಾಗುತ್ತೋ ಈ ಸಂದರ್ಭದಲ್ಲಿ ಏನು ಯುವತಿ ಮಹಿಳೆಯ ಪೋಷಕರು ಸದ್ಯಕ್ಕೆ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಡ್ತಾರೆ. ಈ ಒಂದು ದೂರನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಸದ್ಯಕ್ಕೆ ಆರೋಪಿಯನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಆರೋಪಿಗಳಿಗೆ ಜೈಲಿನಲ್ಲಿ ಫೋನ್ಗಳು ಸಿಗ್ತಾ ಇರುವಂತದ್ದು ಆ ಜೈಲಿನ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನ ಸದ್ಯಕ್ಕೆ ಪ್ರಶ್ನೆ ಹುಟ್ಟುವಂತೆ ಮಾಡಿರುವಂತದ್ದು. ಯಾಕಂದ್ರೆ ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾ ಇದ್ರೂ ಕೂಡ ಜೈಲಿನಲ್ಲಿ ಸಿಬ್ಬಂದಿಗಳು ಅದ್ರ ಜೊತೆಗೆ ಅಧಿಕಾರಿಗಳೆಲ್ಲರೂ ಕೂಡ ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು. ಸುಕನ್ಯಾ. ಖಂಡಿತ ರಾಜಪ್ಪ, ಧನ್ಯವಾದ ಮಾಹಿತಿಗಾಗಿ.